ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಕುಕ್ಕೆ ಸುಬ್ರಹ್ಮಣ್ಯದ ಬಗ್ಗೆ ತಿಳ್ಕೊಳ್ಳೋಣ. ದಕ್ಷಿಣ ಕನ್ನಡದಲ್ಲಿರೋ ಕುಕ್ಕೆ ಸುಬ್ರಹ್ಮಣ್ಯ ಗೊತ್ತಿಲ್ದಿರೋ ಕನ್ನಡಿಗರೇ ಇಲ್ಲ. ದೇಶದಾದ್ಯಂತ ವಿದೇಶಗಳಿಂದನೂ ಒಂದು ಭಕ್ತಾದಿಗಳನ್ನ ಸೆಳೆಯುವ ಏಕೈಕ ಸ್ಥಳ ಅಂದ್ರೆ ಕುಕ್ಕೆ ಸುಬ್ರಹ್ಮಣ್ಯ. ಹಾಗಾದ್ರೆ ಇಲ್ಲಿನ ವಿಶೇಷತೆ ಏನು? ಕುಕ್ಕೆಯಲ್ಲಿ ಒಂದೇ ಗರ್ಭಗುಡಿಯಲ್ಲಿ ಆದಿಶೇಷ, ವಾಸುಕಿ ಮತ್ತು ಸುಬ್ರಹ್ಮಣ್ಯನನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ಕಾನ್ಸಿಗ್ರೇಷನ್ ಪವರ್ ತುಂಬಾ ಹೈ ಇರೋದ್ರಿಂದ ಕ್ಷೇತ್ರ ಮಹಿಮೆ, ಸ್ಥಳ ಮಹಿಮೆ ಅನ್ನೋದು ಅಪಾರವಾಗಿದೆ. ಕುಮಾರಧಾರ ನದಿಯಲ್ಲಿ ಸ್ನಾನ ಮಾಡಿ ಬಂದು ಇಲ್ಲಿ ವಿಶೇಷ ಪೂಜೆಗಳನ್ನ ಮಾಡಿಸೋದ್ರಿಂದ ಎಲ್ಲಾ ಕಷ್ಟ ಕಾರ್ಪಣ್ಯಗಳು ಪರಿಹಾರ ಆಗತ್ತೆ. ಯಾರಿಗೆ ಸಂತಾನ ಭಾಗ್ಯ ಇಲ್ಲ ಅವರಿಗೆ ಸಂತಾನ ಸಿಗತ್ತೆ, ಚರ್ಮ ವ್ಯಾಧಿ ಕಡಿಮೆ ಆಗತ್ತೆ, ಬಾಲಗ್ರಹ ದೋಷ ಮತ್ತೆ ಕೆಲವು ಮಾತಲ್ಲಿ ತೊದಲುವಿಕೆ ಇದ್ರೆ ಅದು ಕೂಡ ನಿವಾರಣೆ ಆಗತ್ತೆ. ಅಷ್ಟೇ ಅಲ್ಲದೆ ಯಾರ ಜಾತಕದಲ್ಲಿ ಮಾರಕ ಸ್ಥಾನದಲ್ಲಿ ರಾಹು ಕೇತುಗಳಿವೆಯೋ ಅವ್ರಿಗೆ ಇಲ್ಲಿ ವಿಶೇಷ ಪೂಜೆ ಇದೆ. ಆಶ್ಲೇಷ ಬಲಿ, ಸರ್ಪ ಸಂಸ್ಕಾರ, ಈ ತರ ವಿಶೇಷ ಪೂಜೆಗಳನ್ನ ಇಲ್ಲಿ ಮಾಡ್ತಾರೆ. ಇಲ್ಲಿಯ ಗರ್ಭಗುಡಿಯಲ್ಲಿ ಗರುಡ ಸ್ತಂಭವನ್ನ ನಿರ್ಮಾಣ ಮಾಡಿದ್ದಾರೆ. ಇದು ಇಲ್ಲಿನ ರಹಸ್ಯ ಮತ್ತು ಒಂದು ನಿಗೂಢತೆ ಆಗಿದೆ. ಅಷ್ಟೇ ಅಲ್ಲದೆ ಕುಮಾರಧಾರ ಪರ್ವತದ ಹಿಂದೆ ಸಿದ್ಧ ಪರ್ವತ ಇದೆ. ಇಲ್ಲಿ ಯಾರಿಗೂ ಎಂಟ್ರಿ ಇಲ್ಲ. ಯಾಕಂದ್ರೆ ವಿಷ್ಣು ತೀರ್ಥರು ಇವತ್ತಿಗೂ ಅಲ್ಲಿ ತಪಸ್ ಮಾಡ್ತಿದ್ದಾರೆ. 1000 ವರ್ಷಗಳ ನಂತರ ಮನುಕುಲದ ಉದ್ಧಾರಕ್ಕಾಗಿ ಅವರು ಮರಳಿ ಬರ್ತಾರೆ. ಅದಕ್ಕೆ ಆ ಪರ್ವತಕ್ಕೆ ಯಾರಿಗೂ ಎಂಟ್ರಿ ಇಲ್ಲ. ಈ ತರ ಕೆಲವು ನಿಗೂಢತೆಗಳು, ವಿಶೇಷತೆಗಳು, ಒಂದು ಕ್ಷೇತ್ರ ಮಹಿಮೆಯನ್ನು ಹೊಂದಿರುವ ಪ್ರದೇಶ ಅಂದ್ರೆ ಕುಕ್ಕೆ ಸುಬ್ರಹ್ಮಣ್ಯ. ಸೊ ಎಲ್ಲರೂ ಭೇಟಿ ಕೊಡಬೇಕಾದ ಒಂದು ಪುಣ್ಯ ಕ್ಷೇತ್ರವಾಗಿದೆ. ಥ್ಯಾಂಕ್ ಯು ಸೋ ಮಚ್.